ಫಾಲ್ಸ್ ಇಂದು ಟೈಮಿಂಗ್ಸ್ ಇದೆ 6:30 ಲಾಸ್ಟ್ ಅಂತೆ. ಬೈಕ್ ಅಲೋ ಇಲ್ಲ ಅಂದ್ರಲ್ಲ. ಓಕೆ, ಅಂಗಡಿಯವರು ಇವರು ಒಳ್ಳೆ ಪ್ಲೇಸ್ ಸೆಲೆಕ್ಟ್ ಮಾಡಿದ್ದಾರೆ ಅಣ್ಣರು. ಈಗ ನಾನು ನಿಂತಿದ್ದೀನಿ ಜರಿ ವಾಟರ್ ಫಾಲ್ಸ್ ಎದುರುಗಡೆಗೆ. ಯಾರೋ ಒಂದಿಬ್ರು ಮೂವರು ಇಲ್ಲಿ ಮೇಲೆ ಹತ್ತಿದ್ದಾರೆ. ಯಾರೋ ನಮ್ಮ ಹುಡುಗ ಏಡಿ ಹಿಡ್ಕೊಂಬಂದವನು ಬಿಟ್ರೆ ಕೆಳಗಡೆ ಇದಾರಲ್ಲ ಅವ್ರ ಮೇಲೆ ಬಿದ್ದೋಗ್ಬಿಡ್ತಾನೆ. RCB ಫ್ಯಾನ್ಸಾ ನೀವೆಲ್ಲ? ಈ ಸಲ ಕಪ್ ನಮ್ದೇ. ಈ ಟೋಕನ್ ತೋರಿಸಿ ನಾವು ಈಗ ಯಾವ್ದಾದ್ರು ಜೀಪ್ ಹತ್ಕೊಂಡು ಹೋಗ್ಬೋದು. ನಾವಲ್ಲಿ ಫಾಲ್ಸ್ ಅಲ್ಲಿ ಆಟ ಆಡ್ಕೊಂಡು ಬಂದು ಈ ಕಡೆಗೆ ನಮಗೊಂದು ಟೋಕನ್ ಕೊಟ್ಟಿದ್ದಾರೆ. ಆ ಟೋಕನ್ ತೋರಿಸಿದ್ರೆ ಜೀಪ್ ಹತ್ತಿದ್ವಲ್ಲ ಅಲ್ಲಿ ತನಕ ಕರ್ಕೊಂಡು ಹೋಗಿ ಬಿಡ್ತಾರೆ ನಮಗೆ. ಅಲ್ಲಿಂದ ನಾವು ವಾಪಸ್ ಹೋಗ್ಬೋದು. ಫಾಲ್ಸ್ ಇಂದು ಟೈಮಿಂಗ್ಸ್ ಇದೆ 6:30 ಲಾಸ್ಟ್ ಅಂತೆ. ನಾನು ಸಹ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಆ ಎಕ್ಸೈಟ್ ಇರ್ಲಿ, ಬರ್ಬೇಕಾದ್ರೆ ಎಕ್ಸೈಟ್ ಆಗಿದ್ರಲ್ಲ ಅದ್ರ ಬಗ್ಗೆ ಮಾತಾಡ್ರಿ. ಹೆಂಗಾಯ್ತು ಕೆಳಗಿಳಿದಾಗ ಯಾವ ರೀತಿ ಮೈಂಡ್ ಓಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಮಾತಾಡಿ. ಅಯ್ಯೋ, ಎಲ್ಲಿ ಆಮ್ಲೆಟ್ ಹಾಕ್ತಿವೇನೋ ಅನ್ಕೊಂಡ್ವಿ. ನೀವು ಯಾವೂರರು? ಯಾವೂರರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಯಾರು ಸಹ ತಲೆ ತಿರುಗಿದಂಗೆ ಹಾಕ್ಲಿಲ್ಲ. ನೀನ್ ಅವ್ರಂಗ್ ಕೂತಿದೀಯ, ನಾವು ಸೈಡ್ ಅಲ್ಲಿ ಕೂತಿದೀವಿ ಗೊತ್ತಾ. ಸ್ಟ್ರೇಟ್ ಕೂತ್ರೆ ಏನ್ ಅನ್ಸಲ್ಲ. ಅಲ್ಲಿ ಕುಂತಿದ್ರೆ ಕಾಲ್ ಹಂಗೆ ಜೀಪಿ ಎರಡು ಕಾಲ್ ಹಿಂಗ್ ಒತ್ತಿಗೆ ಕುತ್ಕೊಂಡ್ಬಿಡ್ತಿದ್ದೆ. ಬಟ್ ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಫೈನಲ್ ಆಗಿ ಬಂದ್ವಿ ನಾವು ಜರಿ ವಾಟರ್ ಫಾಲ್ಸ್ ಹತ್ರ. ಬೈಕ್ ಅಲೋ ಇಲ್ಲ ಅಂದ್ರಲ್ಲ. ಓಕೆ, ಅಂಗಡಿಯವರು ಇವರು ಕವನ ಐಸ್ ಕ್ರೀಮ್. ನೀವೇ ನಿಲ್ಲಿ ಗುರುಗಳೇ. ಹಾಯ್. ಕ್ಲೋಸ್ ಆಗಿದೆ ಅಂಗಡಿ ಇಲ್ಲಿ. ಪ್ರೀ ವೆಡ್ಡಿಂಗ್ ಶೂಟ್ ಅನ್ಕೊಂತೀನಿ. ಇದು ಒಳ್ಳೆ ಪ್ಲೇಸ್ ಸೆಲೆಕ್ಟ್ ಮಾಡಿದ್ದಾರೆ ಅಣ್ಣರು. ನಿಮ್ಗೆ ಯಾಕೆ ಬೇಕದು? ಸ್ನೇಹಿತರೆ, ಕೊನೆಗೂ ನಾವು ಬಂದ್ವಿ ಜರಿ ವಾಟರ್ ಫಾಲ್ಸ್ ಹತ್ರ. ಇನ್ನ ಕಾಯೋದು ಬೇಡ, ಹತ್ರ ಹೋಗೋಣ. ಸ್ನೇಹಿತರೆ, ಈಗ ಹತ್ರ ಹೋಗ್ತಿದ್ದೀನಿ. ನೀರಿನ ಶಬ್ದನೇ ಸಖತ್ತಾಗಿ ಬರ್ತದೆ. ಈಗ ನಾನು ನಿಂತಿದ್ದೀನಿ ಜರಿ ವಾಟರ್ ಫಾಲ್ಸ್ ಎದುರುಗಡೆ. ಮಳೆ ಬಂದಿರೋ ಕಾರಣ ನೀರು ತುಂಬಾ ಇದೆ. ವೀಕೆಂಡ್ ಆಗಿರೋ ಕಾರಣ ಜನನೂ ತುಂಬಾ ಇದ್ದಾರೆ ಇಲ್ಲಿ. ಮಳೆ ಬಂದಿರೋ ಕಾರಣ ಇಲ್ಲೆಲ್ಲ ಕಲ್ಲೆಲ್ಲ ಹಸಿ ಇದಾವೆ, ಕಾಲ್ ಜಾರೋ ಚಾನ್ಸಸ್ ತುಂಬಾ ಇದಾವೆ ಇಲ್ಲಿ ಬರುವಾಗ ಸ್ವಲ್ಪ ಹುಷಾರಾಗಿ ಓಡಾಡಿ. ಇಲ್ಲಿ ಮಳೆಗಾಲದಲ್ಲಿ ಇದೆಲ್ಲ ಮತ್ತೆ ಕಷ್ಟನೇ. ಇಲ್ಲಿ ನಮ್ಮ ಹುಷಾರಲ್ಲಿ ನಾವು ಇರ್ಬೇಕಷ್ಟೇ. ಯಾರೋ ಒಂದಿಬ್ರು ಮೂವರು ಇಲ್ಲಿ ಮೇಲೆ ಹತ್ತಿದ್ದಾರೆ. ಫಾಲ್ಸ್ ನೈಟ್ ನೋಡಿ ಎಲ್ಲಿದೆ. ಇಲ್ಲಿಂದ ಇಷ್ಟು ದೂರ ಇದೆ. ಇಲ್ಲಿ ಹೋಗೋ ಅವಶ್ಯಕತೆ ಏನಿಲ್ಲ. ಹಿಂಗೆಲ್ಲ ಹೋಗ್ತಾರೆ, ಏನೋ ಒಂದು ಮಾಡ್ಕೊಂತಾರೆ, ಆವಾಗ ಫಾಲ್ಸ್ ಎಲ್ಲ ಬ್ಯಾನ್ ಮಾಡ್ತಾರೆ. ಇವ್ರು ಮಾಡೋ ಕೆಲ್ಸಕ್ಕೆ 4 ಜನಕ್ಕೆ ಬರ್ಲಿಲ್ದಂಗೆ ಆಗುತ್ತೆ. ಈ ತರ ಉಚ್ಚಾಟಗಳನ್ನೆಲ್ಲ ಆಡಕ್ ಹೋಗ್ಬಿಡಿ. ಇಲ್ಲಿ ಬಂದಾಗ ನೀಟಾಗಿ ಬಂದಿಲ್ಲ, ನೀರ್ನಲ್ಲಿ ಆಟ ಆಡ ಹೋಗ್ಬೋದು. ಇಲ್ಲ ಕೆಳಗಡೆ ಮಸ್ತ್ ಜಾಗ ಇದೆ ಇಲ್ಲಿ. ಅಷ್ಟ್ ಮೇಲೆ ಹೋದ್ರೆ ಮಾತ್ರ ಆಡಕ್ಕಾಗುತ್ತಾ? ಅದು ನೋಡಿ, ಹತ್ತಿರೋದು ನೋಡಲ್ಲಿ. ಇನ್ನ ಕಡ ಮಾಡೋದು ಫಾಲ್ಸ್ ಹತ್ರ ಹೋಗೋದೆ, ನೀರ್ನಲ್ಲಿ ಆಡೋದೆ. ಸೊ ಊರಿಗೆ ಬಂದ್ಮೇಲೆ ನೀರ್ನಲ್ಲಿ ಆಡೇ ಹೋಗೋದು. ನೋಡಿ, ಅಣ್ಣವ್ರಲ್ಲಿ ಶಾಂಪೂ ತಂದು ಶಾಂಪೂ ಹಾಕೊಂಡು ಸ್ನಾನ ಮಾಡತ್ತಾರ. ದುಡ್ಡು ಕೊಡತ್ತೀರಿ. ಶಾಂಪೂ ಸೋಪ್ನ ತಗೊಂಡ್ ಬರ್ರಿ ಇಲ್ಲಿಗೆ, ತಗೊಂಡ್ಬಂದು ಸ್ನಾನನ ಮಾಡ್ಕೊಂಡು ಹೋಗ್ರಿ. ಇಲ್ಲಿ ಬರೀ ಇಂತದೇ. ನಾವೀಗ ಶಾಂಪೂ ತಂದಿಲ್ಲ, ನಮಗೆ ಅಣ್ಣರು ನೋಡಿ ನೆನಪಾತು. ಸೊ ಹಂಗ ಮಾಡ್ತೀವಿ ನಾವೀಗ ಸ್ನಾನನ. ಯಾರೋ ನಮ್ಮ ಹುಡುಗ ಏಡಿ ಹಿಡ್ಕೊಂಬಂದವನು. ಎಲ್ಲಿತ್ತು? ನೀರೊಳಗಿತ್ತ? ತಗೊಂಡೋಗ್ತೀಯಾ? ಸಾಕ್ತೀಯಾ?
ಹಾ ಅದೇ ಹೇಳ್ತಿರೋದು ಅಷ್ಟ ಮೇಲೆ ಹೋಗ್ತಾರಲ್ಲ ಅವ್ನು ಬಿಟ್ರೆ ಕೆಳಗಡೆ ಇದಾರಲ್ಲ ಅವ್ರ ಮೇಲೆ ಬಿದ್ದೋಗ್ಬಿಡ್ತಾನೆ. ಹಾ ಅಲ್ವಾ ಅವ್ರು ಈಗ ಇಂಥವ್ರು ಮಾಡೋದಕ್ಕೆ ಏನಾಗುತ್ತೆ ಬ್ಯಾನ್ ಮಾಡ್ತಾರೆ ಮತ್ತೆ ಬರ್ಲಿಲ್ದಾಗ ಮಾಡೋದು ರಿಸ್ಟ್ರಿಕ್ಷನ್ಸ್ ಮಾಡೋದು ಒಂದ್ ಸ್ವಲ್ಪ ದಿನ ಫಾಲ್ಸ್ ನ ಕ್ಲೋಸ್ ಮಾಡಿರ್ತಾರೆ. ನೀವು ಅದೆಲ್ಲ ಬೇಡ, ಅಲ್ಲಿ ನೋಡಿ ಅಲ್ಲಿ ಮೇಲೆ ಕೊಂಬೆ ಬಂದು ಅಲ್ಲಾಕೊಂಡಿದೆ. ಅಲ್ಲ ಎಲ್ಲರೂ ಎಂಜಾಯ್ ಮಾಡಕ್ಕೆ ತಾನೆ ಬರೋದು, ಯಾಕೆ ಕೆಳಗಡೆ ಹಿಂಗೆಲ್ಲ ಇವರೆಲ್ಲ ಮಾಡ್ತಿಲ್ವಾ? ಮೇಲ್ ಹೋದ್ರೆ ಅಷ್ಟೇ ಮಾಡಕ್ಕಾಗೋದು. ನೀವು ಡಿಪೆಂಡ್ ಇಟ್ಟಪ್ಪ ಮತ್ತೆ ಕ್ಯಾಮ್ರಾನ ಹಿಂಗ್ ಉಲ್ಟಾ ಮಾಡಿ ಹಿಂಗೆ ಅಲ್ಲಲ್ಲ ಹಿಂಗೆ ಹಿಂಗೆ ಹಾ ಬಾರಿ ಬಿಡಪ್ಪ, ಬಾರಿ ಕೆಲ್ಸ ಮಾಡಿ ನೀನು. ಯಾವ ಊರು ನಿಮ್ದು? ಬೆಂಗಳೂರಿಂದ ಬಂದಿದ್ದೀರಾ? ತಮಿಳ? ಇಲ್ಲ RCB fans. RCB ಫ್ಯಾನ್ಸಾ ನೀವೆಲ್ಲ? ರಾಕಿ ಟಿವಿ ಚೀನಾ. ಹಾ ಸರಿ ನಮ್ದೇ ಕಪ್ಪು. 3 2 1 ಸ್ಟಾರ್ಟ್. ಮಹಾಪ್ರಭುಗಳು ನೀವೇ ನಿಲ್ಲಿ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮವಲ್ಲ. ಅಣ್ಣನಲ್ಲಿ ತಪಸ್ ಮಾಡತ್ತಾರ ನೋಡ್ರಿ. ಈ ಸಲ ಕಪ್ ನಮ್ದೇ. ಏನ್ ಹಿಡ್ಕೊಂಡಿಲ್ಲ ಏನ್ ಗುರು ಇದು ಕಣ್ಣಂಗೆ ಗುರು. ಅಕ್ಕಿ ಕ್ಯಾಮ್ರಾ ಕ್ಯಾಮ್ರಾ ಐಸ್ ವಾಟರ್ ಬೆಂಗಳೂರಿಂದ ಬಂದರು. ಪ್ರಾಪರ್ ಒಡಿಶಾ ಅಂತ ನೋಡು, ಖಾಲಿ ಕರ್ಕೊಂಡ್ ಬಂದಿದ್ದಾರೆ, ಮನೆ ಬಿಟ್ಕೊಂಡಿಲ್ಲ. ಈಗ ಫಾಲ್ಸ್ ಇಂದ ಬಂದ್ವಿ, ನೀರ್ನೆಲ್ಲ ಆಟ ಆಡೋದು ಮುಗೀತು. ಜರಿ ಫಾಲ್ಸ್ ಇಂದ ಈಗ ಮತ್ತೆ ನೆಕ್ಸ್ಟ್ ಹೋಗ್ತಾ ಇದೀವಿ. ನೀರು ಮಾತ್ರ ಸಖತ್ ಕೋಲ್ಡ್ ಇದೆ. ಕಂಟಿನ್ಯೂ ಒಂದು 10-20 ಸೆಕೆಂಡ್ ನಿಂತ್ಕೊಳಕ್ಕಾಗಲ್ಲ ನೀರಿನಲ್ಲಿ. 20 ಸೆಕೆಂಡ್ ಜಾಸ್ತಿ ಆಯ್ತು, ಒಂದು 10 ಸೆಕೆಂಡ್ ನಿಂತ್ಕೊಳಕ್ಕಾಗಲ್ಲ. ನೆಕ್ಸ್ಟ್ ಈಗ ನೆಕ್ಸ್ಟ್ ಅವರಿಗೆ ಊಟ ಅಂತ ಫಸ್ಟ್ ಊಟ ಮಾಡ್ಕೊಂಡು ಮೇಲೆ ಬಾಗುಡಂಗಿರ ಸಿಗುತ್ತೆ ನೋಡ್ರಿ ಅವ್ರು ಊಟ. ಈಗ ಫಸ್ಟ್ ಊಟ ಮಾಡ್ತೀವಿ. ಊಟ ಮಾಡಿದ್ಮೇಲೆ ರೂಮ್ ಮಾಡ್ಬೇಕು. ಪ್ಲೇಸ್ ಕನ್ಫರ್ಮ್ ಆದ್ಮೇಲೆ ಅಲ್ಲದ್ದು ಸಹ ವಿಡಿಯೋ ಮಾಡ್ತೀನಿ. ಅದಾದ್ಮೇಲೆ ಚಿಕ್ಕಮಂಗ್ಳೂರ್ಗೆ ಹೋಗಿ ರೂಮ್ ಮಾಡ್ಬೇಕು ನಾವು, ಯಾಕಂದ್ರೆ ಬೆಳಗ್ಗೆ ಮತ್ತೆ 5 ಗಂಟೆಗೆ ಎದ್ದು ಬೇಗನೆ ಬರ್ಬೇಕು. ನಮಗೆ ವ್ಯೂ ಪಾಯಿಂಟ್ ಸಿಗ್ಬೇಕಾದ್ರೆ ಮುಳ್ಳಂಗಿರಿಯಲ್ಲಿ ನಾವು ಬೆಳಗ್ಗೆ ಬೇಗ ಬರಬೇಕು. ಒಂದು 5 ಗಂಟೆಗೆ ಎದ್ದು ನಾವು ಒಂದು 6 ಗಂಟೆಗೆಲ್ಲ ರೆಡಿಯಾಗಿ ಬರಬೇಕು. ಸೊ ಬಂದರೆ ನಮಗೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ನಮಗೆ ಅವಾಗಲೇ ಕೊಟ್ಟಿರೋದು ಆ ಟೋಕನ್ನು, ಅದನ್ನ ತೋರಿಸಿ ಯಾವ್ದಾದ್ರು ಜೀಪಲ್ಲಿ ಹೋಗ್ಬೋದು ಈಗ ನಾವು, ಯಾಕಂದ್ರೆ ನಮ್ದು ವೆಹಿಕಲ್ಸ್ ಎಲ್ಲ ಮೇಲೆ ಇದೆ ಅಲ್ಲ. ಸೊ ಜರಿ ಫಾಲ್ಸಿಂದು ಸ್ಟೋರಿ ಇಲ್ಲಿಗೆ ಮುಗೀತು. ಯಾವ್ದಕ್ಕಾರ ಹತ್ಬೋದು, ಇಲ್ಲಿ ಕೊಟ್ರೆ ಹತ್ತಾರೆ. ಓಕೆ, ಈ ಟೋಕನ್ ಕೊಟ್ಟಿದ್ದಾರೆ ನಮಗೆ. ಈ ಟೋಕನ್ ತೋರಿಸಿ ನಾವು ಈಗ ಯಾವ್ದಾದ್ರು ಜೀಪ್ ಹತ್ಕೊಂಡು ಹೋಗ್ಬೋದು.